ನಮಸ್ಕಾರ ಸ್ನೇಹಿತರೆ, ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ವೃದ್ಧನಿದ್ದನು. ಅವನಿಗೆ ಜೀವನದ ಬಗ್ಗೆ ಅಪಾರ ಅನುಭವವಿತ್ತು. ಒಂದು ದಿನ ಅವನ ಮೊಮ್ಮಗ ಕೇಳಿದ ಪ್ರಶ್ನೆ, ತಾತ, ಮನುಷ್ಯನು ಸಾಯೋದು ಅಂದ್ರೆ ಏನು? ಆ ಪ್ರಶ್ನೆ ಕೇಳಿ ರಾಮಯ್ಯ ಆಳವಾಗಿ ನಿಟ್ಟುಸಿರಿಟ್ಟನು. ಮಗ, ಸಾವು ಅಂದ್ರೆ ಒಂದು ಅಂತ್ಯ ಅಲ್ಲ, ಅದು ಒಂದು ಪ್ರಯಾಣದ ಕೊನೆಯ ಹಂತ. ಆದರೆ ಅದು ಹೇಗೆ ಬರುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಅಂದ. ರಾಮಯ್ಯ ತನ್ನ ಕಥೆಯನ್ನು ಶುರು ಮಾಡಿದ. ಹಳ್ಳಿಯ ಮೇಲೆ ಸೂರ್ಯ ಅಸ್ತಮಿಸುತ್ತಿದ್ದ ಸಮಯ. ಸ್ನೇಹಿತರೆ, ಈ ಕತೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕಂದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಕಥೆಯನ್ನ ಮುಂದುವರಿಸೋಣ. ಮನುಷ್ಯನ ದೇಹ ಒಂದು ಯಂತ್ರದಂತಿದೆ. ಹೃದಯ, ಮೆದುಳು, ಉಸಿರಾಟ ಆಲ್ ವರ್ಕ್ಸ್ ಟುಗೆದರ್. ಒಂದೇ ಒಂದು ಭಾಗ ನಿಲ್ಲಿದ್ರೆ ಜೀವನ ಕುಸಿಯುತ್ತದೆ ಅಂದ ತಾತ ನಿಧಾನವಾಗಿ ವಿವರಿಸುತ್ತಾ. ಮಗನ ಕಣ್ಣುಗಳಲ್ಲಿ ಕುತೂಹಲ ಹೆಚ್ಚಾಯಿತು. ಮೊದಲಿಗೆ ದೇಹದಲ್ಲಿ ದುರ್ಬಲತೆ ಶುರುವಾಗುತ್ತದೆ. ಉಸಿರಾಟ ನಿಧಾನವಾಗುತ್ತದೆ. ಹೃದಯದ ಹೊಡೆತ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನುಷ್ಯನು ಶಾಂತವಾಗಿ ಹೋಗಲು ಶುರು ಮಾಡುತ್ತಾನೆ ಅಂದ ತಾತ ಆಕಾಶದತ್ತ ನೋಡುತ್ತಾ. ಆದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಸಾಯೋದಿಲ್ಲ. ಕೆಲವರಿಗೆ ಅಕಸ್ಮಾತ್ ಸಾವು ಬರುತ್ತದೆ, ಕೆಲವರಿಗೆ ನಿಧಾನವಾಗಿ ದೇಹ ನಿಲ್ಲುತ್ತದೆ, ಕೆಲವರಿಗೆ ಕಾಯಿಲೆಗಳಿಂದ ಸಾವು ಬರುತ್ತದೆ. ಮಗನ ಮುಖದಲ್ಲಿ ಭಯ ಕಾಣಿಸಿತು. ಭಯಪಡುವ ಅವಶ್ಯಕತೆ ಇಲ್ಲ. ಸಾವು ಪ್ರಕೃತಿಯ ನಿಯಮ. ಹುಟ್ಟಿದವರು ಎಲ್ಲರೂ ಒಂದು ದಿನ ಹೋಗಬೇಕು, ಅದು ದೇವರ ನಿಯಮ. ತಾತ ಮೃದುವಾಗಿ ಹೇಳಿದ. ಆ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಾ? ಮೆದುಳು ಕೆಲಸ ನಿಲ್ಲಿಸಲು ಶುರು ಮಾಡುತ್ತದೆ. ಸ್ಮರಣೆಗಳು ನಿಧಾನವಾಗಿ ಮಾಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ತಾತ ನಿಧಾನವಾಗಿ ವಿವರಿಸಿದ. ಕೊನೆಯ ಉಸಿರು ಬರುತ್ತದೆ, ಅದು ದೇಹದ ಕೊನೆಯ ಪ್ರಯತ್ನ. ಆಮೇಲೆ ದೇಹ ಸಂಪೂರ್ಣ ಶಾಂತವಾಗುತ್ತದೆ, ಅದೇ ಮರಣ. ಮಗ ನಿಶ್ಚಲವಾಗಿ ಕೇಳುತ್ತಿದ್ದ. ಆದರೆ ಆತ್ಮ ಸಾಯೋದಿಲ್ಲ, ಅದು ಮತ್ತೊಂದು ಲೋಕಕ್ಕೆ ಹೋಗುತ್ತದೆ. ನಮ್ಮ ಕರ್ಮದ ಮೇಲೆ ಆಧಾರದ ಪ್ರಯಾಣ ನಿರ್ಧಾರವಾಗುತ್ತದೆ, ಅದೇ ಜೀವನದ ಸತ್ಯ. ಅದರಿಂದ ಜೀವನದಲ್ಲಿ ಒಳ್ಳೆಯದು ಮಾಡು, ಯಾರಿಗೂ ನೋವು ಕೊಡಬೇಡ. ಯಾಕೆಂದರೆ ಸಾವು ಯಾವಾಗ ಬೇಕಾದರೂ ಬರಬಹುದು, ಆದರೆ ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಮುಖ್ಯ. ಮಗ ತಾತನ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ. ಮಗನು ತಾತನ ಕೈ ಹಿಡಿದು ನಿಧಾನವಾಗಿ ಕೇಳಿದ. ತಾತ, ಸಾವು ಬಂದ ಮೇಲೆ ಆತ್ಮ ಎಲ್ಲಿ ಹೋಗುತ್ತದೆ? ಆ ಪ್ರಶ್ನೆ ಕೇಳಿ ರಾಮಯ್ಯ ಸ್ವಲ್ಪ ನಗು ಮಾಡಿದ. ಅದು ಜೀವನದ ದೊಡ್ಡ ರಹಸ್ಯ ಮಗ ಅಂದ ತಾತ ಮತ್ತೆ ಕಥೆಯನ್ನು ಮುಂದುವರಿಸಿದ. ಮನುಷ್ಯನ ದೇಹ ಸಾಯುತ್ತದೆ, ಆದರೆ ಆತ್ಮ ಎಂದಿಗೂ ಸಾಯೋದಿಲ್ಲ. ಅದು ದೇಹವನ್ನು ಬಿಟ್ಟು ಹೊರಗೆ ಬರುತ್ತದೆ. ಅದೇ ಕ್ಷಣದಲ್ಲಿ ಅದು ತನ್ನ ಪ್ರಯಾಣ ಶುರು ಮಾಡುತ್ತದೆ. ತಾತ ಆಕಾಶದತ್ತ ನೋಡುತ್ತಾ ಹೇಳಿದ. ಸಾಯುವ ಮುನ್ನ ಕೆಲವರಿಗೆ ವಿಚಿತ್ರ ಅನುಭವ ಆಗುತ್ತದೆ. ಅವರು ತಮ್ಮ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕಣ್ಣ ಮುಂದೆ ಬರುತ್ತದೆ. ಅದು ಮೆದುಳಿನ ಕೊನೆಯ ಕಾರ್ಯ. ತಾತ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ಸೇರಿಸಿ ಹೇಳಿದ. ಹೃದಯ ನಿಲ್ಲುವ ಕ್ಷಣದಲ್ಲಿ ರಕ್ತ ಪ್ರವಾಹ ಸಂಪೂರ್ಣ ನಿಂತು ಹೋಗುತ್ತದೆ. ಮೆದುಳು ಆಮ್ಲಜನಕವಿಲ್ಲದೆ ಕೆಲಸ ನಿಲ್ಲಿಸುತ್ತದೆ. ಅದರಿಂದ ಮನುಷ್ಯನು ಅಜ್ಞಾನವಾಗುತ್ತಾನೆ. ತಾತ ನಿಧಾನವಾಗಿ ವಿವರಿಸಿದ. ಆ ಕ್ಷಣದಲ್ಲಿ ಕೆಲವರು ಬೆಳಕು ಕಾಣುತ್ತವೆ ಅನ್ನುತ್ತಾರೆ, ಕೆಲವರು ತಮ್ಮ ದೇಹದ ಹೊರಗಿನಿಂದ ನೋಡುತ್ತೇವೆ ಅನ್ನುತ್ತಾರೆ. ಇವು ಅನುಭವಗಳು, ಆತ್ಮ ಹೊರಬರುವ ಲಕ್ಷಣಗಳು. ಅದು ಒಂದು ಮಧ್ಯದ ಹಂತ. ತಾತ ಗಂಭೀರವಾಗಿ ಹೇಳಿದ. ಆಮೇಲೆ ಆತ್ಮ ಯಮದೂತರ ಜೊತೆ ಹೋಗುತ್ತದೆ ಅಂತ ಹೇಳುತ್ತಾರೆ. ಅವರು ಆತ್ಮವನ್ನು ಅದರ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ನಮ್ಮ ಕರ್ಮದ ಲೆಕ್ಕ ಮಾಡಲಾಗುತ್ತದೆ. ಒಳ್ಳೆಯದಾದರೆ ಸ್ವರ್ಗ, ಕೆಟ್ಟದ್ದಾದರೆ ನರಕ. ಮಗ ಸ್ವಲ್ಪ ಹೆದರಿದಂತೆ ಕೇಳಿದ. ತಾತ, ನರಕ ಅಂದ್ರೆ ತುಂಬಾ ಭಯಾನಕವಾ? ತಾತ ಮೃದುವಾಗಿ ನಗು ಮಾಡಿದ. ಅದು ನಮ್ಮ ಕರ್ಮದ ಪ್ರತಿಫಲ ಮಗ. ಭಯಪಡೋದು ಬೇಡ, ಸರಿಯಾಗಿ ಬದುಕಿದರೆ ಸಾಕು. ವಿಜ್ಞಾನ ಏನು ಹೇಳುತ್ತದೆ ಗೊತ್ತಾ? ಸಾವು ಅಂದ್ರೆ ದೇಹದ ಎಲ್ಲಾ ಕಾರ್ಯ ನಿಲ್ಲುವುದು. ಮೆದುಳು ಕೆಲಸ ನಿಲ್ಲಿದ್ರೆ ಜೀವ ಇಲ್ಲ ಅಂತಾರೆ.
ಆದರೆ ಆತ್ಮದ ಬಗ್ಗೆ ವಿಜ್ಞಾನ ಸ್ಪಷ್ಟ ಹೇಳೋದಿಲ್ಲ. ತಾತ ಸರಳವಾಗಿ ವಿವರಿಸಿದ. ಸಾವು ಬಂದ ಮೇಲೆ ದೇಹ ತಣ್ಣಗಾಗುತ್ತದೆ, ಚಲನೆ ಇಲ್ಲದಂತೆ ಆಗುತ್ತದೆ. ಕೆಲವು ಗಂಟೆಗಳ ನಂತರ ದೇಹ ಗಟ್ಟಿಯಾಗುತ್ತದೆ. ಇದು ಪ್ರಕೃತಿಯ ಪ್ರಕ್ರಿಯೆ, ತಾತ ವಿವರಿಸುತ್ತಾ ಹೋದ. ಆದರೆ ಜೀವನದ ಅರ್ಥ ಸಾವು ಅಲ್ಲ, ನಾವು ಬದುಕುವ ರೀತಿ ಮುಖ್ಯ. ನಾವು ಮಾಡಿದ ಪುಣ್ಯ ಪಾಪಗಳು ಮುಖ್ಯ. ಅವು ನಮ್ಮ ಮುಂದಿನ ಪ್ರಯಾಣವನ್ನು ನಿರ್ಧರಿಸುತ್ತವೆ. ಮಗನು ಆಳವಾಗಿ ಯೋಚಿಸಿ ಹೇಳಿದ, ತಾತ, ನಾನು ಒಳ್ಳೆಯವನಾಗಿರ್ತೀನಿ, ಯಾರಿಗೂ ನೋವು ಕೊಡುವುದಿಲ್ಲ, ನನ್ನ ಜೀವನ ಸಾರ್ಥಕ ಮಾಡ್ತೀನಿ. ತಾತ ಸಂತೋಷದಿಂದ ತಲೆಯಾಡಿಸಿದ. ಅದೇ ಜೀವನದ ಸತ್ಯ ಮಗ. ಸಾವು ಅನಿವಾರ್ಯ, ಆದರೆ ಒಳ್ಳೆಯ ಜೀವನ ಶಾಶ್ವತ. ಅದೇ ನಿಜವಾದ ಗೆಲುವು. ಸೂರ್ಯ ಸಂಪೂರ್ಣ ಅಸ್ತಮಿಸಿದ. ರಾತ್ರಿ ಸಂಪೂರ್ಣ ಕತ್ತಲಾಯಿತು. ಹಳ್ಳಿ ನಿಶ್ಶಬ್ದವಾಗಿತ್ತು. ಮಗನು ಇನ್ನೂ ನಿದ್ರೆ ಮಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ, ಆತ್ಮದ ಮುಂದಿನ ಪ್ರಯಾಣ ಹೇಗಿರುತ್ತೆ? ತಾತ ನಿಧಾನವಾಗಿ ಮಾತು ಶುರು ಮಾಡಿದ. ಮಗ, ಇದು ತುಂಬಾ ಗಂಭೀರ ಪ್ರಶ್ನೆ. ಸಾಯುವ ಕ್ಷಣದ ನಂತರವೇ ನಿಜವಾದ ಪ್ರಯಾಣ ಆರಂಭ. ಆತ್ಮ ದೇಹವನ್ನು ಬಿಟ್ಟು ಹೊರಗೆ ಬರುತ್ತದೆ. ಆ ಸಮಯದಲ್ಲಿ ಅದು ತುಂಬಾ ಹಗುರವಾಗುತ್ತದೆ. ಆತ್ಮ ಹೊರಬಂದಾಗ ಅದು ತನ್ನ ದೇಹವನ್ನು ನೋಡಬಹುದು. ಕುಟುಂಬದವರು ಅಳುತ್ತಿರುವುದನ್ನು ಕಾಣುತ್ತದೆ, ಆದರೆ ಯಾರು ಅದನ್ನು ಕೇಳಲಾರರು. ಅದು ಒಂದು ವಿಚಿತ್ರ ಅನುಭವ. ಮಗನು ನಡುಗುತ್ತಾ ಕೇಳಿದ, ತಾತ, ಆ ಸಮಯದಲ್ಲಿ ಭಯವಾಗುತ್ತಾ? ಒಳ್ಳೆಯವರಿಗದು ಶಾಂತಿ, ಕೆಟ್ಟವರಿಗದು ಭಯಾನಕ ಅನುಭವ. ಅದು ಅವರ ಕರ್ಮದ ಮೇಲೆ ಅವಲಂಬಿತವಾಗಿದೆ. ಅದಾದ ಮೇಲೆ ಯಮದೂತರು ಬರುತ್ತಾರೆ ಅಂತ ಹೇಳುತ್ತಾರೆ. ಅವರು ಆತ್ಮವನ್ನು ಕರೆದುಕೊಂಡು ಹೋಗುತ್ತಾರೆ. ಅದು ಒಂದು ಕತ್ತಲಾದ ಮಾರ್ಗ. ಕೆಲವರಿಗೆ ಅದು ಬೆಳಕಿನ ಮಾರ್ಗವಾಗಿರುತ್ತದೆ. ಇದು ಕರ್ಮದ ಫಲ. ಆ ಮಾರ್ಗದಲ್ಲಿ ಆತ್ಮ ತನ್ನ ಪಾಪ ಪುಣ್ಯಗಳನ್ನು ಅನುಭವಿಸುತ್ತದೆ. ಒಳ್ಳೆಯ ಕೆಲಸ ಮಾಡಿದವರು ಬೆಳಕನ್ನು ಅನುಭವಿಸುತ್ತಾರೆ. ಕೆಟ್ಟ ಕೆಲಸ ಮಾಡಿದವರು ಕತ್ತಲೆ ಮತ್ತು ಭಯವನ್ನು ಅನುಭವಿಸುತ್ತಾರೆ. ಅದು ಒಂದು ತೀರ್ಪಿನ ಪ್ರಯಾಣ. ತಾತ ಗಂಭೀರವಾಗಿ ಹೇಳಿದ. ಯಮಲೋಕಕ್ಕೆ ಆತ್ಮ ತಲುಪುತ್ತದೆ. ಅಲ್ಲಿ ನ್ಯಾಯ ನಡೆಯುತ್ತದೆ. ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕೆಲಸ ಲೆಕ್ಕವಾಗುತ್ತದೆ. ಏನನ್ನೂ ಮರೆತಿಲ್ಲ. ಅದೇ ನಿಜವಾದ ನ್ಯಾಯಾಲಯ. ಮಗ ಕಣ್ಣು ದೊಡ್ಡದಾಗಿಸಿ ಕೇಳಿದ, ತಾತ, ತಪ್ಪು ಮಾಡಿದರೆ ಏನು ಆಗುತ್ತದೆ? ತಾತ ನಿಧಾನವಾಗಿ ಹೇಳಿದ, ಅದಕ್ಕೆ ಶಿಕ್ಷೆ ಸಿಗುತ್ತದೆ. ಅದನ್ನೇ ನರಕ ಅಂತಾರೆ. ಅದು ಆತ್ಮಕ್ಕೆ ಪಾಠ ಕಲಿಸುತ್ತದೆ. ಒಳ್ಳೆಯವರು, ಅವರಿಗೆ ಸ್ವರ್ಗ ಸಿಗುತ್ತದೆ. ಅವರು ಶಾಂತಿ ಅನುಭವಿಸುತ್ತಾರೆ, ಸಂತೋಷದಿಂದ ಇರುತ್ತಾರೆ. ಆದರೆ ಅದು ಶಾಶ್ವತ ಅಲ್ಲ. ಕೆಲ ಸಮಯದ ನಂತರ ಆತ್ಮ ಮತ್ತೆ ಹುಟ್ಟುತ್ತದೆ. ಅದು ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಅದೇ ಜನನ ಮರಣ ಚಕ್ರ. ಇದನ್ನೇ ಜೀವನದ ಚಕ್ರ ಅಂತಾರೆ. ತಾತ ವಿವರಿಸಿದ. ಮಗ ಆಳವಾಗಿ ಯೋಚಿಸಿದ. ಅಂದ್ರೆ ಸಾವು ಅಂತ್ಯ ಅಲ್ಲ ಅಲ್ವಾ? ತಾತ ನಗು ಮಾಡಿದ. ಅಲ್ಲ ಮಗ, ಅದು ಒಂದು ಹೊಸ ಆರಂಭ. ಪ್ರತಿ ಅಂತ್ಯ ಹೊಸ ಜೀವನದ ದ್ವಾರ. ಅದೇ ಸತ್ಯ. ಆದರೆ ಈ ಕಥೆಯಲ್ಲಿ ಒಂದು ಮುಖ್ಯ ವಿಷಯ ಇದೆ. ನಾವು ಹೇಗೆ ಬದುಕುತ್ತೇವೆ ಅನ್ನೋದು ನಮ್ಮ ಕರ್ಮವೇ ನಮ್ಮ ಭವಿಷ್ಯ. ಅದೇ ನಮ್ಮ ಆತ್ಮದ ಗಮ್ಯಸ್ಥಾನವನ್ನು ನಿರ್ಧರಿಸುತ್ತದೆ. ತಾತ ಸ್ಪಷ್ಟವಾಗಿ ಹೇಳಿದ. ಮಗನು ತಾತನ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಯೋಚಿಸಿದ. ನಾನು ಒಳ್ಳೆಯ ಜೀವನ ಬದುಕಬೇಕು, ನನ್ನ ಆತ್ಮ ಶಾಂತಿಯಾಗಿರಬೇಕು ಅಂತ ಮನಸ್ಸಿನಲ್ಲಿ ನಿರ್ಧರಿಸಿದ. ಆ ರಾತ್ರಿ ಮಗನಿಗೆ ನಿದ್ದೆ ಬಂತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಅರಿವು. ಸಾವು ಭಯವಲ್ಲ, ಅದು ಒಂದು ಪ್ರಯಾಣ, ಜೀವನದ ನಿಜವಾದ ಅರ್ಥ. ಆ ರಾತ್ರಿ ಗಾಳಿ ಸ್ವಲ್ಪ ತಣ್ಣಗಾಯಿತು. ಹಳ್ಳಿಯಲ್ಲಿ ಎಲ್ಲರೂ ನಿದ್ದೆಗೆ ಜಾರಿದರು. ಆದರೆ ತಾತ ಮತ್ತೆ ಮಾತು ಶುರು ಮಾಡಿದ. ಮಗ, ಈಗ ನಾನು ಹೇಳೋದು ನಿಜ ಘಟನೆಗಳಂತಿರುತ್ತದೆ. ಮಗನು ಕುತೂಹಲದಿಂದ ಕಣ್ಣು ತೆರೆದ. ಕೆಲವರು ಸಾಯೋಕೆ ಹತ್ತಿರ ಹೋಗಿ ಮತ್ತೆ ಬದುಕುತ್ತಾರೆ. ಅದನ್ನೇ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಅವರು ಹೇಳೋದು ಕೇಳಿದ್ರೆ ನಡುಗುತ್ತೆ. ಅದು ಕೇವಲ ಕಥೆಯಲ್ಲ, ಅದು ನಿಜವಾದ ಅನುಭವ. ಒಬ್ಬ ವ್ಯಕ್ತಿ ಹೇಳಿದ, ನಾನು ಸಾಯುವಾಗ ಒಂದು ಸುರಂಗದಂತ ಜಾಗ ಕಂಡೆ. ಅದು ಕತ್ತಲೆಯಾಗಿತ್ತು, ಆದರೆ ಮುಂದೆ ಬೆಳಕು ಇತ್ತು. ನಾನು ಆ ಬೆಳಕಿನ ಕಡೆಗೆ ಹೋಗುತ್ತಿದ್ದೆ, ಆದರೆ ಹಠಾತ್ ಹಿಂದಕ್ಕೆ ಬಂದು ಬಿಟ್ಟೆ. ಮಗ ಆಶ್ಚರ್ಯದಿಂದ ಕೇಳಿದ, ತಾತ, ಅದು ನಿಜವಾಗಿಯೇ ಆಗುತ್ತಾ?
ತಾತ ಉತ್ತರಿಸಿದ, ಹೌದು, ಹಲವಾರು ಇದೇ ರೀತಿಯ ಅನುಭವ ಹೇಳುತ್ತಾರೆ. ಅದು ಮೆದುಳಿನ ಕೊನೆಯ ಕ್ರಿಯೆ ಅಂತ ವಿಜ್ಞಾನ ಹೇಳುತ್ತದೆ. ಆದರೆ ಅದು ಸಂಪೂರ್ಣ ರಹಸ್ಯವೇ ಉಳಿದಿದೆ. ಮತ್ತೊಬ್ಬರು ಹೇಳಿದರು, ನಾನು ನನ್ನ ದೇಹವನ್ನು ಹೊರಗಿನಿಂದ ನೋಡಿದೆ. ಡಾಕ್ಟರ್ಗಳು ನನ್ನನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಎಲ್ಲವನ್ನೂ ನೋಡುತ್ತಿದ್ದೆ, ಆದರೆ ಯಾರಿಗೂ ನನ್ನ ಮಾತು ಕೇಳಿಸಲಿಲ್ಲ. ಮಗ ಸ್ವಲ್ಪ ಭಯದಿಂದ ತಾತನ ಹತ್ತಿರ ಕುಳಿತು, ತಾತ, ಅಂದರೆ ಆತ್ಮ ದೇಹದ ಹೊರಗೆ ಬರುತ್ತಾ? ತಾತ ನಿಧಾನವಾಗಿ ಹೇಳಿದ, ಅದನ್ನೇ ಹಲವಾರು ನಂಬುತ್ತಾರೆ, ಆದರೆ ವಿಜ್ಞಾನ ಇನ್ನು ಸ್ವಲ್ಪ ಉತ್ತರ ಕೊಡಲಿಲ್ಲ. ಇದು ಜೀವನದ ದೊಡ್ಡ ರಹಸ್ಯ. ಸಾವು ಹತ್ತಿರ ಬಂದಾಗ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ಉಸಿರಾಟ ಗಟ್ಟಿಯಾಗುತ್ತದೆ, ಹೃದಯ ಅಸಮಂಜವಾಗಿ ತಡಕು ಹೊಡೆಯುತ್ತದೆ, ಮೆದುಳು ನಿಧಾನವಾಗಿ ನಿಲ್ಲುತ್ತದೆ. ಇದು ಕೊನೆಯ ಹಂತ. ಕೆಲವರಿಗೆ ಭಯಾನಕ ದೃಶ್ಯ ಕಾಣಬಹುದು, ಕೆಲವರಿಗೆ ತಮ್ಮ ಜೀವನದ ತಪ್ಪುಗಳು ನೆನಪಾಗುತ್ತವೆ, ಕೆಲವರು ಅಳುತ್ತಾರೆ, ಕೆಲವರು ಶಾಂತವಾಗಿರುತ್ತಾರೆ. ಅದು ಅವರ ಮನಸ್ಥಿತಿಯ ಮೇಲೆ ಅವಲಂಬಿತ. ತಾತ ಗಂಭೀರವಾಗಿ ಹೇಳಿದ ಒಂದು ದೊಡ್ಡ ಸತ್ಯ ಗೊತ್ತಾ? ಸಾವು ಬಂದಾಗ ಹಣ, ಹೆಸರು, ಶಕ್ತಿ ಎಲ್ಲನೂ ಯೂಸ್ಲೆಸ್ ಆಗಿಬಿಡುತ್ತದೆ. ಅಲ್ಲಿ ನಮ್ಮ ಜೊತೆ ಬರುವುದು ಕೇವಲ ನಮ್ಮ ಕರ್ಮ. ಅದೇ ನಮ್ಮ ನಿಜವಾದ ಸಂಪತ್ತು, ಅದೇ ನಮ್ಮ ತೀರ್ಪು. ಮಗ ಆಳವಾಗಿ ಯೋಚಿಸಿದ, ತಾತ, ಜನರು ಏಕೆ ಕೆಟ್ಟ ಕೆಲಸ ಮಾಡುತ್ತಾರೆ? ತಾತ ನಿಟ್ಟುಸಿರಿಟ್ಟು, ಅವರು ಸತ್ಯವನ್ನು ಮರೆತು ಬಿಡುತ್ತಾರೆ. ಸಾವು ಯಾವಾಗ ಬೇಕಾದರೂ ಬರುತ್ತದೆ ಅನ್ನೋದನ್ನ ಅವರು ಅರಿಯುವುದಿಲ್ಲ. ಆದರೆ ಕೆಲವರಿಗೆ ಸಾಯುವ ಮುನ್ನ ಅರಿವು ಬರುತ್ತದೆ. ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾರೆ, ಕ್ಷಮೆ ಕೇಳುತ್ತಾರೆ. ಅದು ಅವರ ಆತ್ಮಕ್ಕೆ ಶಾಂತಿ ಕೊಡುತ್ತದೆ. ತಾತ ಮೃದುವಾಗಿ ಹೇಳಿದ, ಆದ್ದರಿಂದ ಜೀವನವನ್ನು ವ್ಯರ್ಥ ಮಾಡಬೇಡ. ಪ್ರತಿ ಕ್ಷಣವನ್ನು ಸಾರ್ಥಕ ಮಾಡು. ಯಾರಿಗೂ ನೋವು ಕೊಡಬೇಡ. ಒಳ್ಳೆಯ ಕೆಲಸ ಮಾಡು. ಅದೇ ಸತ್ಯ ಜೀವನ. ಮಗನು ತಾತನ ಕೈ ಬಿಗಿಯಾಗಿ ಹಿಡಿದ, ತಾತ, ನನಗೆ ಈಗ ಭಯ ಕಡಿಮೆ ಆಯಿತು. ಸಾವು ಅರ್ಥ ಆಯಿತು. ನಾನು ಒಳ್ಳೆಯವನಾಗಿರ್ತೀನಿ. ತಾತ ಸಂತೋಷದಿಂದ ನಗು ಮಾಡಿದ. ಆ ರಾತ್ರಿ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. ಮಗನ ಮನಸ್ಸಿನಲ್ಲಿ ಒಂದು ಹೊಸ ಜ್ಞಾನ. ಸಾವು ಒಂದು ರಹಸ್ಯ, ಆದರೆ ಜೀವನ ಒಂದು ಅವಕಾಶ. ಬೆಳಗಿನ ಸೂರ್ಯ ನಿಧಾನವಾಗಿ ಉದಯವಾಗುತ್ತಿದ್ದ. ಹಳ್ಳಿ ಮತ್ತೆ ಜೀವಂತವಾಗುತ್ತಿತ್ತು. ಪಕ್ಷಿಗಳ ಕೂಗು ಕೇಳಿಸುತ್ತಿತ್ತು. ಆದರೆ ತಾತ ಶಾಂತವಾಗಿ ಕುಳಿತಿದ್ದ. ಅವನ ಮುಖದಲ್ಲಿ ಒಂದು ವಿಭಿನ್ನ ಶಾಂತಿ. ಮಗನು ನಿದ್ರೆಯಿಂದ ಎದ್ದು ತಾತನ ಬಳಿ ಬಂದು, ತಾತ, ಇನ್ನೂ ಒಂದು ಪ್ರಶ್ನೆ ಇದೆ. ಜೀವನದ ಅರ್ಥ ಏನು? ಆ ಪ್ರಶ್ನೆ ಕೇಳಿ ತಾತ ಮೃದುವಾಗಿ ನಗು ಮಾಡಿದ. ಇದು ಕೊನೆಯ ಮತ್ತು ಮುಖ್ಯ ಪ್ರಶ್ನೆ ಮಗ. ಜೀವನ ಅಂದ್ರೆ ಕೇವಲ ಹುಟ್ಟು ಸಾವು ಅಲ್ಲ, ಅದು ಒಂದು ಅವಕಾಶ. ನಮ್ಮ ಆತ್ಮವನ್ನು ಶುದ್ಧ ಮಾಡೋ ಅವಕಾಶ, ನಮ್ಮ ಕರ್ಮವನ್ನು ಸರಿಪಡಿಸೋ ಅವಕಾಶ. ತಾತ ನಿಧಾನವಾಗಿ ಹೇಳಿದ, ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಮುಖ್ಯ. ನಾವು ಯಾರಿಗೆ ಸಹಾಯ ಮಾಡಿದ್ದೇವೆ, ಯಾರನ್ನು ಖುಷಿಪಡಿಸಿದ್ದೇವೆ, ಅದೇ ಜೀವನದ ಮೌಲ್ಯ. ಮಗನು ಆಳವಾಗಿ ಕೇಳುತ್ತಿದ್ದ. ತಾತ ಮುಂದುವರಿಸಿದ, ಸಾವು ಯಾವಾಗ ಬೇಕಾದರೂ ಬರಬಹುದು. ಅದನ್ನು ಯಾರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ, ಆದರೆ ನಾವು ಅದಕ್ಕೆ ಸಿದ್ಧರಾಗಬಹುದು. ಹೇಗೆ ಅಂದ್ರೆ, ಮನಸ್ಸು ಶುದ್ಧವಾಗಿರಬೇಕು, ಯಾರ ಮೇಲೂ ದ್ವೇಷ ಇರಬಾರದು, ಪಾಪ ಕಡಿಮೆ ಮಾಡಬೇಕು, ಒಳ್ಳೆಯ ಕೆಲಸ ಹೆಚ್ಚು ಮಾಡಬೇಕು. ಒಂದು ದಿನ ಎಲ್ಲರೂ ಹೋಗಬೇಕು. ರಾಜನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ಅಂತ್ಯ. ಅದೇ ಜೀವನದ ಸಮಾನತೆ. ತಾತ ಗಂಭೀರವಾಗಿ ಹೇಳಿದ, ಆದರೆ ಒಬ್ಬ ಒಳ್ಳೆಯ ಮನುಷ್ಯ ಸತ್ತ ಮೇಲೆ ಅವನ ಹೆಸರು ಜೀವಂತವಾಗಿರುತ್ತದೆ. ಜನರು ಅವನನ್ನು ನೆನಪಿಸಿಕೊಳ್ಳುತ್ತಾರೆ. ಅದೇ ಜೀವನದ ಅಮರತ್ವ, ಅದೇ ಜೀವನದ ಗೆಲುವು. ಮಗ ಕಣ್ಣೀರಿನಿಂದ ತಾತನನ್ನು ನೋಡಿದ. ತಾತ, ನೀನು ನನಗೆ ತುಂಬಾ ಕಲಿಸಿದ್ದೀಯ. ನಾನು ಈ ಮಾತುಗಳನ್ನು ಮರೆಯೋದಿಲ್ಲ. ನಾನು ಒಳ್ಳೆಯ ಜೀವನ ಬದುಕುತ್ತೇನೆ. ತಾತ ಸಂತೋಷದಿಂದ ಅವನ ತಲೆಯನ್ನು ಸವರಿ ಆಶೀರ್ವಾದಿಸಿದ. ಆ ಸಮಯದಲ್ಲಿ ಒಂದು ವಿಚಿತ್ರ ಶಾಂತಿ. ಗಾಳಿ ನಿಂತಂತೆ ಅನಿಸಿತು. ತಾತ ನಿಧಾನವಾಗಿ ಕಣ್ಣು ಮುಚ್ಚಿದ. ಅವನ ಮುಖದಲ್ಲಿ ಒಂದು ನಗು. ಅವನು ಶಾಂತವಾಗಿ ಕುಳಿತಿದ್ದ. ತಾತ, ತಾತ, ಮಗ ಕರೆದ, ಆದರೆ ಉತ್ತರ ಬಂದಿಲ್ಲ. ತಾತ ತನ್ನ ಕೊನೆಯ ಉಸಿರನ್ನು
ಬಿಟ್ಟಿದ. ಮಗ ಅಳತೊಡಗಿದ. ಆದರೆ ಅವನಿಗೆ ತಾತನ ಮಾತು ನೆನಪಾಯಿತು. ಸಾವು ಅಂತ್ಯ ಅಲ್ಲ, ಅದು ಪ್ರಯಾಣ. ಅವನ ಕಣ್ಣೀರು ನಿಧಾನವಾಗಿ ನಿಂತಿತು. ಹಳ್ಳಿಯ ಜನರು ಸೇರಿದರು. ತಾತನ ದೇಹ ಶಾಂತವಾಗಿತ್ತು, ಆದರೆ ಅವನ ಮಾತುಗಳು ಜೀವಂತವಾಗಿದ್ದವು. ಅವನ ಜ್ಞಾನ ಎಲ್ಲರ ಮನಸ್ಸಿನಲ್ಲಿ ಉಳಿದಿತ್ತು. ಮಗ ಆಕಾಶದತ್ತ ನೋಡಿದ. ನಕ್ಷತ್ರಗಳ ನಡುವೆ ತಾತನನ್ನು ಕಲ್ಪಿಸಿಕೊಂಡ. ನೀನು ಇನ್ನೂ ನನ್ನ ಜೊತೆಯಲ್ಲಿದ್ದೀಯ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡ. ಜೀವನ ಒಂದು ಉಡುಗೊರೆ, ಸಾವು ಒಂದು ಸತ್ಯ, ಆದರೆ ಒಳ್ಳೆಯತನ ಶಾಶ್ವತ. ಅದೇ ನಿಜವಾದ ಜೀವನದ ಅರ್ಥ. ಸ್ನೇಹಿತರೆ, ಮನುಷ್ಯನು ಹೇಗೆ ಸತ್ತು ಹೋಗುತ್ತಾನೆ ಎನ್ನುವ ಈ ಕಥೆಯನ್ನು ನೀವು ಸ್ಪಷ್ಟವಾಗಿ ಕೊನೆವರೆಗೂ ನೋಡಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ, ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಉಪಯೋಗ ಆಗುವಂತೆ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.